ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಮಾಕ್ ಅಲಾಟ್ಮೆಂಟ್ ನ ಯೂಸಸ್ ಏನು, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಯಾವ ಪ್ರಾಸೆಸ್ ಇರುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಹಾಗೆ ಈ ಕಾಲೇಜ್ನವರು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳಾದ ಇನ್ಫೋಸಿಸ್, IBM, ಇಂಟೆಲ್, ICET ಅಕಾಡೆಮಿ ಈ ರೀತಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದ್ರೆ ಇದರಿಂದ ಒಳ್ಳೆ ಕಂಪನಿಗಳಲ್ಲಿ ನಿಮಗೆ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ ಈ ಕಾಲೇಜ್ಗೆ NAC ಮತ್ತು NBA ದವರು ಅಕ್ರಿಡೇಷನ್ ನೀಡಿದರೆ, AICTE ದವರು ISC4 ರೇಟಿಂಗ್ ಅನ್ನು ಕೂಡ ನೀಡಿದ್ದಾರೆ. NIRF ಅವರು ಈ ಕಾಲೇಜ್ ನಡೆಯುವಂತಹ ಇನೋವೇಷನ್ಗೆ ರ್ಯಾಂಕಿಂಗ್ ಅನ್ನು ನೀಡಿದ್ದಾರೆ. ಕಾಲೇಜ್ ಕೋಡ್ E086 ಆಗಿರುತ್ತೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದರ ಟಾಪ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಮಾಕ್ ಅಲಾಟ್ಮೆಂಟ್ ಏನಿದೆ ಅದನ್ನ ಆಗಸ್ಟ್ 7ನೇ ತಾರೀಕಿಗೆ ಅನೌನ್ಸ್ ಮಾಡಲಾಗುತ್ತೆ ಅಂತ ಕೇಳಿದವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆಗಸ್ಟ್ 7ರ ಮಧ್ಯಾಹ್ನ 2 ಗಂಟೆಯ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಮಧ್ಯಾಹ್ನ 2 ಗಂಟೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಲೇಟ್ ಆಗ್ಬಹುದು, ಅಂದ್ರೆ 5 ಗಂಟೆ ಅಥವಾ ಸಂಜೆ 8 ಗಂಟೆ ಇರುತ್ತೆ ಟೈಮ್ ಆಗಬಹುದು. ಬಟ್ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಆಗಸ್ಟ್ 7ರ ಮಧ್ಯಾಹ್ನ 2 ಗಂಟೆಯ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮಾಕ್ ಅಲಾಟ್ಮೆಂಟ್ ನ ಯೂಸ್ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ನೀವು ಆಪ್ಷನ್ ಎಂಟ್ರಿನ ಮಾಡಿದಿರಾ, ನಂತರ ತುಂಬಾ ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು. ಅಂದ್ರೆ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಗೊತ್ತಿರಲಿಲ್ಲ. ತುಂಬಾ ವಿದ್ಯಾರ್ಥಿಗಳು ಈಗಲೂ ಕೂಡ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ಅಂತ. ಇದೇ ರೀತಿ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆದ ಐಡಿಯಾ ಇಲ್ಲದೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಅನ್ನ ಮಾಡಿರ್ಬೋದು. ನೀವು ಸರಿಯಾಗಿ ಮಾಡಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿರ್ಬೋದು, ಹೌದಾ? ಅದಕ್ಕೋಸ್ಕರ ಈ ಮಾಕ್ ಅಲಾಟ್ಮೆಂಟ್ ಅನ್ನು ನಡೆಸ್ತಾರೆ. ಅಂದ್ರೆ ವಿದ್ಯಾರ್ಥಿಗಳನ್ನು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಹಾಗೆ ವಿದ್ಯಾರ್ಥಿಗಳ ರ್ಯಾಂಕ್ ಏನಿದೆ ಅದರ ಪ್ರಕಾರ ಅವರಿಗೆ ಕಾಲೇಜ್ ಅನ್ನ ಅಲಾಟ್ ಮಾಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ. ಬಟ್ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಒಂದು ಟ್ರಯಲ್ ರೌಂಡ್ ಅಂತ ಹೇಳ್ಬೋದು. ಅಂದ್ರೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದ್ರ ಪ್ರಕಾರ ನಿಮಗೆ ಈ ರೀತಿ ಕಾಲೇಜ್ ಸಿಗ್ತಾ ಇದೆ. ನೀವು ಬೇಕಿದ್ರೆ ಈ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಚೇಂಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಕೋಬಹುದು ಅಂತ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಅನ್ನ ಕೊಡ್ತಾರೆ. ಸೊ ಈ ಮಾಕ್ ಅಲಾಟ್ಮೆಂಟ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿದ್ರೆ ಅವರಿಗೆ ಗೊತ್ತಾಗ್ಲಿ, ಅವ್ರೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಏನಾದ್ರು ತಪ್ಪಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ. ಓಕೆನಾ? ಹಾಗಿದ್ರೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಹಾಗಂತ ಎಡಿಟ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಈಗ ಆಲ್ರೆಡಿ ಕರೆಕ್ಟ್ ಆಗಿದೆ, ಮಾಕ್ ಅಲಾಟ್ಮೆಂಟ್ ಗಿಂತ ಮೊದಲಿನ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೇ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಹೆಚ್ಚಿನದಾಗಿ ವಿದ್ಯಾರ್ಥಿಗಳು ಚೇಂಜಸ್ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮೊದಲಿಗೆ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಆಗುತ್ತೆ, ಅದರ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಹಾಗಿದ್ರೆ ಹೇಗೆ ಎಡಿಟ್ ಮಾಡ್ಬೋದು ಅದನ್ನು ತಿಳ್ಕೊಳ್ಳೋದಾದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ, ಅದರೊಳಗಡೆ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡಬಹುದು. ಅಂದ್ರೆ ಈಗ ನೀವು 8th ಪ್ರಯಾರಿಟಿ ಆಗಿ ಇಟ್ಟಿರುವಂತಹ ಕಾಲೇಜನ್ನ ನೆಕ್ಸ್ಟ್ 2nd ಪ್ರಯಾರಿಟಿ ಆಗಿ ಸೆಟ್ ಮಾಡಬಹುದು. ನಂತರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವುದೋ ಕಾಲೇಜ್ ಇದೆ, ಅದೀಗ ಬೇಡ ಅನಿಸ್ತಾ ಇದೆ, ಅವಾಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದ ಆ ಕಾಲೇಜನ್ನ ಡಿಲೀಟ್ ಮಾಡಬಹುದು. ನಂತರ ಈಗ ನನ್ನ ರ್ಯಾಂಕ್ ಪ್ರಕಾರ ಮತ್ತು ಒಳ್ಳೆ ಕಾಲೇಜ್ ನನಗೆ ಸಿಗ್ತಾ ಇತ್ತು, ಬಟ್ ಮೊದಲಿಗೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ದೆ ಅದ್ರೊಳಗಡೆ ಆ ಕಾಲೇಜ್ ಹೆಸರನ್ನು ನಾನು ಆ್ಯಡ್ ಮಾಡಿಲ್ಲ, ಆ ರೀತಿ ಅನ್ಸಿದ್ರೆ ನೀವು ಮತ್ತೆ ಹೊಸದಾಗಿ ಕಾಲೇಜಸ್ ಅನ್ನು ಕೂಡ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಟ್ಟಾಗ ಆ್ಯಡ್ ಮಾಡಬಹುದು. ಈ ರೀತಿ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಒಮ್ಮೆ ಆಪ್ಷನ್ ಎಂಟ್ರಿ ಎಡಿಟ್ ಆಯಿತು ಅಂತ ಹೇಳಿದ್ರೆ ಇದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಗೊತ್ತಾಯ್ತಾ? ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯನ್ನು ಏನು ಎಡಿಟ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಫೈನಲ್ ಆಪ್ಷನ್ ಎಂಟ್ರಿ ಅಂತ ಯಾಕೆ ಹೇಳ್ತಾ ತಿಳ್ಕೊಳ್ತಾದ್ರೆ, ಎಡಿಟ್ ಮಾಡಿದ ನಂತರ ಇರುವಂತಹ ಫೈನಲ್ ಆಪ್ಷನ್ ಎಂಟ್ರಿ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್, 2nd ರೌಂಡ್ ಕೌನ್ಸಿಲಿಂಗ್, ಹಾಗೆ 2nd ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ 3 ರೌಂಡ್ಸ್ಗೂ ಕೂಡ ಈಗ ಎಡಿಟ್ ಮಾಡಿದ ನಂತರ ಇರುವಂತಹ ಆಪ್ಷನ್ ಎಂಟ್ರಿನ ಫೈನಲ್ ಆಗಿರುತ್ತೆ. ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿನ ನೀವು ಮಾಡಬೇಕು. ಓಕೆನಾ? ಹಾಗಿದ್ರೆ ಫೈನಲ್ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಫೈನಲ್ ಆಪ್ಷನ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಏನಿರುತ್ತೆ, ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ನಿಮಗೆ ಕಾಲೇಜ್ ಅಲಾಟ್ ಆದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಲ್ದಿದ್ರೆ ಮತ್ತು ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಕೂಡ ಅವಕಾಶ ಇರುತ್ತೆ. ಸರಿನಾ? ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ, ಅದರ ಮೂಲಕ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಸ್ಗೆ ಹೋಗಬಹುದು, ಇದ್ರೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೋಬಹುದು. ನಂತರ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.